ರೇಣುಕಾ ಕೊಲೆ ಸ್ವಾಮಿ ಕೇಸ್ನಲ್ಲಿ ಇದೀಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಬಿಗ್ ಡೆವಲಪ್ಮೆಂಟ್ ಒಂದು ಆಗ್ತಾ ಇದೆ. 106 ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಇದೀಗ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಮೇಜರ್ ಡೆವಲಪ್ಮೆಂಟ್ ಒಂದಾಗಿದೆ. ಒಂದು ಕೊಲೆ, 106 ಸಾಕ್ಷಿ, ನಿಲ್ಲದ ಸಂಕಷ್ಟ. ದರ್ಶನ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ಇದೀಗ ಉರುಳು ಸುತ್ತಿಕೊಳ್ಳುವ ಸಾಧ್ಯತೆಗಳಿದೆ. ಬಗೆದಷ್ಟು ಉರುಳು ಸುತ್ತಿಕೊಳ್ಳುತ್ತಾ ಇದೆ ಡಿ ಗ್ಯಾಂಗ್ಗೆ. ಈ ಪ್ರಕರಣದಲ್ಲಿ ರಾಜ್ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಾವು ನಿಮಗೆ ಕೊಡ್ತೀವಿ. ಈ ಸುದ್ದಿಯಲ್ಲಿ ಒಂದು ಕೊಲೆ, 106 ಸಾಕ್ಷಿ, ನಿಲ್ಲದ ಕಾಕಿಯ ಬೇಟೆ. ಡಿ ಗ್ಯಾಂಗ್ಗೆ ಈಗ ಸಂಕಷ್ಟ. ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ರಾಜ್ ನ್ಯೂಸ್ ಅಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಡಿ ಟೀಮ್ ಅಷ್ಟೇ ಅಲ್ಲ, ಮತ್ತಷ್ಟು ಜನರಿಗೆ ಈ ಪ್ರಕರಣ ಹುರುಳಾಗಲಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಡಿ ಗ್ಯಾಂಗ್ ಅಷ್ಟೇ ಅಲ್ಲ, ಇಲ್ಲಿ ಫ್ಯಾನ್ಸ್ಗೂ ಕೂಡ ಶಾಕಿಂಗ್ ಸುದ್ದಿ ಇದೆಯಂತೆ. ರಾಜ್ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಫ್ಯಾನ್ಸ್ಗೇನಪ್ಪ ಶಾಕಿಂಗ್ ಸುದ್ದಿ ಅಂತೀರಾ? ಈ ಪ್ರಕರಣದಲ್ಲಿ ನಿಜವಾಗ್ಲೂ ಕೂಡ ಡಿ ಗ್ಯಾಂಗ್ ಪ್ರಕರಣದಲ್ಲಿ ಈಗ ದರ್ಶನ್ಗೆ ಬಹಳ ದೊಡ್ಡ ಆತಂಕ ಎದುರಾಗಲಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಕಾದಿದೆ ಭಾರಿ ಕಂಟಕ. ಒಂದಲ್ಲ ಎರಡಲ್ಲ, ಸಾವಿರಾರು ಪುಟಗಳಲ್ಲಿ ಇದೀಗ ಈ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಕಾಕಿ ವ್ಯೂಹದಿಂದ ಜಾರಿ ಹೋಗದಂತೆ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲಾಗಿದೆ. ಕೆಲವು ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ನಲ್ಲಿದೆ ಕ್ರೌರ್ಯ ಲೋಕದ ಸ್ಫೋಟಕ ಸತ್ಯ. ರೇಣುಕಾ ಕೊಲೆ ಕೇಸ್ನಿಂದ ಡಿ ಗ್ಯಾಂಗ್ಗೆ ಕಾದಿದೆ ಭಾರೀ ಕಂಟಕ. ಬಿಗ್ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಒಂದು ಇದೀಗ ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಬ್ರೇಕ್ ಆಗ್ತಾ ಇದೆ. ಕಾಕಿ ವ್ಯೂಹದಿಂದ ಜಾರಿ ಹೋಗದಂತೆ ತನಿಖಾ ವ್ಯೂಹವನ್ನು ರಚಿಸಲಾಗಿದೆ. ಕೆಲವು ದಿನಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ನಲ್ಲಿದೆ ಕ್ರೌರ್ಯ ಲೋಕದ ಸ್ಫೋಟಕ ಸತ್ಯ. ರೇಣುಕಾ ಕೊಲೆ ಕೇಸ್ನಿಂದ ಡಿ ಗ್ಯಾಂಗ್ಗೆ ಕಾದಿದೆ ಕಂಟಕ. ಒಂದಲ್ಲ ಎರಡಲ್ಲ, ಸಾವಿರಾರು ಪುಟ ಡಿ ಗ್ಯಾಂಗ್ ವಿರುದ್ಧ ಸಿದ್ಧವಾಗಿದೆ. ಒಂದು ಕೊಲೆ, 106 ಸಾಕ್ಷಿ, ನಿಲ್ಲದ ಉರುಳು. ಏನೇನೆಲ್ಲ ಸಾಕ್ಷಿಗಳನ್ನ ಈಗ ಸಂಗ್ರಹಿಸಿದೆ ತನಿಖಾ ಟೀಮ್ ಅಂತಂದ್ರೆ, RR ನಗರದ ಪಟ್ಟಣಗೆರೆ ಶೆಡ್ನಿಂದ ದರ್ಶನ ಮನೆಗೆ ಬಂದಿದ್ದು ನೀಲಿ ಬಣ್ಣದ ಜೀನ್ಸ್, ಕಪ್ಪು ಬಣ್ಣದ ರೌಂಡ್ ನೆಕ್ ಟೀ ಶರ್ಟ್ ಧರಿಸಿದ್ದು, ಮನೆಗೆ ಬಂದ ಮೇಲೆ ಪ್ಯಾಂಟ್ ಹಾಗೂ ಟೀ ಶರ್ಟ್ ಒಗೆದು ಒಣಗಿಸಲಾಗಿದ್ದು, ದರ್ಶನ್ ಧರಿಸಿದ್ದ ಪ್ಯಾಂಟ್ ಟೀ ಶರ್ಟ್ ವಶಕ್ಕೆ ಪಡೆದುಕೊಂಡಿರುವ ಪೊಲೀಸರು. ಲುಮಿನಲ್ ಟೆಸ್ಟ್ ಮುಖಾಂತರ ಬಟ್ಟೆ ಮೇಲಿದ್ದ ರಕ್ತದ ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ವೈದ್ಯರಿಂದ ತನಿಖಾ ವರದಿಯನ್ನ ತರಿಸಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಮರಣೋತ್ತರ ವರದಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಎದೆಯ ಎಲುಬು ಶ್ವಾಸಕೋಶಕ್ಕೆ ಚುಚ್ಚಿ ಗ್ಯಾಂಗ್ ಹಲ್ಲೆ ಮಾಡಿರುವ ಬಗ್ಗೆ
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತರಿಸಿಕೊಂಡಿರುವಂತಹ ತನಿಖಾಧಿಕಾರಿಗಳಿಗೆ ಅಗತ್ಯ ಮಾಹಿತಿ ಸಿಕ್ಕಿದೆ. ಪೋಸ್ಟ್ ಮಾರ್ಟಂನಲ್ಲಿ ಬಲಗಣ್ಣಿಗೆ ಗಾಯವಾಗಿದೆ ಎಂಬ ಅಂಶವನ್ನು ಕೂಡ ಉಲ್ಲೇಖಿಸಲಾಗಿದೆ. ರೇಣುಕಾ ಸಾವನ್ನಪ್ಪುವ ಮುನ್ನ 4 ರಿಂದ 5 ಗಂಟೆಗಳ ಕಾಲ ಚಿತ್ರಹಿಂಸೆ ಕೊಟ್ಟಿರುವ ಬಗ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಇದು ತನಿಖಾಧಿಕಾರಿಗಳಿಗೆ ಪ್ರಬಲ ಸಾಕ್ಷಿಯಾಗಿದೆ. ಹಲವು ಸಾಕ್ಷ್ಯಗಳನ್ನ ದರ್ಶನ್ ನಡೆಸಿರೋದು ಪ್ರೂವ್ ಮಾಡ್ತಾ ಇದೆ. ಹಲವು ಸಾಕ್ಷಿಗಳು ಆ ರೀತಿಯ ವರದಿಯನ್ನು ಕೊಡ್ತಾ ಇದೆ. ಜೀನ್ಸ್ ಪ್ಯಾಂಟು, ಶರ್ಟು ಪ್ರಮುಖ ಸಾಕ್ಷಿಗಳಾಗಿದೆ. ಅದರ ಮೇಲೆ ಬಿದ್ದಂತ ರಕ್ತದ ಕಲೆಗಳು ಈಗ ದರ್ಶನ್ಗೆ ದೊಡ್ಡ ಉರುಳಾಗಲಿದೆ. ಚಕ್ರವರ್ತಿ 2 ರಿಲಿಜಿಯನ್ ಅನ್ನೋ ಕಂಪನಿಯ ಜೀನ್ಸ್ ಅನ್ನ ಹಾಕೊಂಡಿದ್ರಂತೆ. ಚಕ್ರವರ್ತಿ ಟ್ರೂ ರಿಲಿಜಿಯನ್ ಆ ಜೀನ್ಸ್ ಪ್ಯಾಂಟ್ನ ದರ ಸುಮಾರು 50,000ಕ್ಕೂ ಹೆಚ್ಚು. ಇದೇ ಕಾರಣಕ್ಕೆ ಜೀನ್ಸ್ ಪ್ಯಾಂಟ್ ಅನ್ನ ನಾಶ ಮಾಡಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ವಾಶ್ ಮಾಡಿದ್ರೆ ರಕ್ತದ ಕಲೆ ಹೋಗುತ್ತೆ ಅಂದ್ಕೊಂಡಿದ್ರು. ಆದ್ರೆ ಅದನ್ನ ಪತ್ತೆ ಹಚ್ಚಿದ್ದಾರೆ ಈಗ ಪೊಲೀಸರು. ಒಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆಯಿಂದ ಡಿ ಗ್ಯಾಂಗ್ಗೆ ಕಾದಿದೆ ಬಹಳ ದೊಡ್ಡ ಕಂಟಕ. ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳಲ್ಲಿ ರೆಡಿ ಆಗ್ತಾ ಇದೆ ಚಾರ್ಜ್ ಶೀಟ್. ನಟ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ. ಕಾಕಿ ಕೈಯಲ್ಲಿ ಬರೋಬ್ಬರಿ 4,000 ಪುಟಗಳ ದಾಖಲೆ. ಚಿತ್ರದುರ್ಗ ಟು ಬೆಂಗಳೂರು, ಬೆಂಗಳೂರು ಟು RR ನಗರ, ರಾಜರಾಜೇಶ್ವರಿ ನಗರ ಟು ಅರಮನೆ ನಗರಿ ಮೈಸೂರು. ಚಾರ್ಜ್ ಶೀಟ್ನಲ್ಲಿ ಕಿಡ್ನಾಪ್ನಿಂದ ಹಿಡಿದು ಕೊಲೆಯವರೆಗಿನ ಸತ್ಯಾಸತ್ಯತೆಯನ್ನು ಕಲೆ ಹಾಕಲಾಗಿದೆ. ನಟ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆಗೋದಕ್ಕೆ ರೆಡಿ ಆಗಿದೆ. ಕಾಕಿ ಕೈಯಲ್ಲೀಗ ಚಾರ್ಜ್ ಶೀಟ್ ಸಾವಿರಾರು ಪುಟಗಳಲ್ಲಿ ಸಿದ್ಧವಾಗಿದೆ. ಸದ್ಯ ದರ್ಶನ್ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ತನಿಖಾ ಹಂತದಲ್ಲಿ ವಶಕ್ಕೆ ಪಡೆದಿದ್ದು ಅವುಗಳ ರಿಪೋರ್ಟ್ಗಾಗಿ FSLಗೆ ಕಳಿಸಿದ್ರು. FSL ಅಲ್ಲಿ ಈಗ ಪೊಲೀಸರು ಕೊಟ್ಟಂತ ಎಲ್ಲ ಸಾಕ್ಷಿಗಳು ಕೂಡ 70% ಮ್ಯಾಚ್ ಆಗಿದೆ. ಇವರು ಏನೇ ಪ್ರಕರಣವನ್ನು ಮುಚ್ಚಿ ಹಾಕೋಕೆ ಪ್ರಯತ್ನ ಮಾಡಿದ್ರು ಕೂಡ ಇವರ ಎಲ್ಲ ಪ್ರಯತ್ನಗಳನ್ನು ಈಗ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ನಲ್ಲಿ